ಪರಪ್ಪನ ಅಗ್ರಹಾರದಲ್ಲಿ ಶಶಿಕಲಾಗೆ ರಾಜಾತಿಥ್ಯ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿನಲ್ಲಿ ಶಶಿಕಲಾಗೆ ದಿಂಬು ಹಾಸಿಗೆ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಕಚೇರಿ ಕೃಷ್ಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮಿಳುನಾಡಿನ ನಿಯೋಗ ಬಂದು ನನ್ನನ್ನು ಭೇಟಿ ಮಾಡಿತ್ತು. ಆ ನಿಯೋಗ ಚಾಪೆ ದಿಂಬು ಬೆಡ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಜೈಲ್ ರೂಲ್ಸ್ ನ ಪ್ರಕಾರ ಸವಲತ್ತು ಕೊಡಿ ಅಂತ ಹೇಳಿದ್ದೆ ಅಷ್ಟೇ, ವಿವಿಐಪಿ ಟ್ರೀಟ್ಮೆಂಟ್ ಕೊಡಿ ಅಂತ ನಾನು ಹೇಳಿಲ್ಲ ಅಂತ. ಸತ್ಯನಾರಾಯಣಗೆ ನಿಯಮದ ಪ್ರಕಾರ ಕ್ರಮ ಕೈಗೊಳ್ಳುವಂತೆ ಅಷ್ಟೇ ಹೇಳಿದ್ದೆ ಅಂತ ಗೃಹ ಕಚೇರಿ ಕೃಷ್ಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಎದುರಿಸ್ತಾ ಇರುವಂತಹ ಸತ್ಯನಾರಾಯಣ ಅವರು ಹೇಳಿಕೆಯನ್ನ ಕೊಟ್ಟಿದ್ರು, ಲಿಖಿತವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ತನಿಖಾಧಿಕಾರಿಗಳಿಗೆ. ನಾನು ಯಾವುದೇ ಸೌಲಭ್ಯ ಕೊಡೋಕೆ ಆಗುವುದಿಲ್ಲ ಅಂತ ನಿರಾಕರಿಸಿದ್ದೆ. ಅದಾದ ಬಳಿಕ ಮುಖ್ಯಮಂತ್ರಿಗಳೇ ನನ್ನನ್ನ ಕರೆಸಿ ಮುಖ್ಯಮಂತ್ರಿಗಳು ಕೇಳಿದ್ರು ಯಾವೆಲ್ಲ ಸವಲತ್ತುಗಳನ್ನ ಕೊಡಲಾಗಿದೆ ಅಂತ ಕೇಳಿದ್ರು. ಆಗ ನಾನು ಯಾವುದೇ ಸವಲತ್ತುಗಳನ್ನ ಕೊಟ್ಟಿಲ್ಲ ಅಂತ ಹೇಳಿದ್ದೆ. ಅದಾದ ಬಳಿಕ ಮುಖ್ಯಮಂತ್ರಿಗಳು ಅವರಿಗೆ ಬೇಸಿಕ್ ಫೆಸಿಲಿಟೀಸ್ ಅನ್ನ ಕೊಡಿ, ಹಾಸಿಗೆ ದಿಂಬು ಇತ್ಯಾದಿ ಬೇಸಿಕ್ ಫೆಸಿಲಿಟೀಸ್ ಅನ್ನ ಕೊಡಿ ಅಂತ ಸೂಚನೆಯನ್ನ ನೀಡಿದ್ರು ಮುಖ್ಯಮಂತ್ರಿಗಳು. ಹಾಗಾಗಿ ಸರ್ಕಾರದ ಆದೇಶವನ್ನು ನಾನು ಪಾಲಿಸಿದ್ದೀನಿ. ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇರುತ್ತೆ ಹೇಳೋಕೆ, ಹಾಗಾಗಿ ಸರ್ಕಾರ ಹೇಳಿತ್ತು, ನಾನು ಪಾಲಿಸಿದ್ದೆ. ನಾನಾಗಿ ಯಾವುದೇ ವಿವಿಐಪಿ ಟ್ರೀಟ್ಮೆಂಟ್ ಆಕೆಗೆ ಕೊಟ್ಟಿಲ್ಲ, ಲಂಚ ಪಡೆದು ಈ ಸವಲತ್ತು ಕೊಟ್ಟಿಲ್ಲ ನಾನು ನಾವು ಲಿಖಿತವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಸಿಎಂಗೆ ಸಾಕಷ್ಟು ಇರುಸು ಮುರುಸನ್ನ ಉಂಟು ಮಾಡಿತ್ತು. ಸೊ ಈಗ ಸಿಎಂ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಾದ್ರೆ ಸಿಎಂ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಒಂದು ನಿಯೋಗ ಬಂದಿತ್ತು ನನ್ನ ಹತ್ರ ತಮಿಳುನಾಡಿನಿಂದ, ಶಶಿಕಲಾಗೆ ಚಾಪೆನೂ ಕೊಟ್ಟಿಲ್ಲ ದಿಂಬು ಕೊಟ್ಟಿಲ್ಲ ಅಂತೇಳಿ ಒಂದು ನಿಯೋಗ ಬಂದಿತ್ತು. ನಾನು ಆ ಸತ್ಯನಾರಾಯಣರಾವಾಗ DGP ಇದ್ದ. ಅವ್ರಿಗೇನು ಹೇಳಿದೆ ನೋಡಪ್ಪ, ಈ ಎಂಥದ್ದು ಜೈಲ್ ಮ್ಯಾನ್ಯುಯಲ್ ಇದೆಯಲ್ಲ ಅದ್ರ ಪ್ರಕಾರ ಅವ್ರಿಗೆ ಆ ಅಮ್ಮನಿಗೆ ಸಹಾಯ ಮಾಡೋಕ್ಕಾದ್ರೆ ಮಾಡಿ, ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಅಂತ ಹೇಳಿದ್ದೀನಿ ಅಷ್ಟೇ. ವಿಶೇಷ ಸವಲತ್ತು ಕೊಡಿ ಅಂತ ಹೇಳಿಲ್ಲಯ್ಯ, ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಆ ಅಮ್ಮನಿಗೆ ಏನಾದ್ರು ಚಾಪೆ ದಿಂಬು ಕೊಡೋಕ್ಕಾದ್ರೆ ಕೊಡು ಅಂತ ಹೇಳಿ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ. ನಾವೀಗ ನೋಡ್ತಾ ಇದ್ದೀವಿ, ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ಏನೆಲ್ಲ ಕೊಡಲಾಗಿದೆ, ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಏನೆಲ್ಲ ಕೊಡಲಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ತಲೆದಿಂಬು, ಸೊಳ್ಳೆ ಪರ್ದೆ, ಚಾಪೆ, ಬೆಡ್ಡು, ಕುಕ್ಕರ್, ಅಡುಗೆ ಪಾತ್ರೆ, ಅಡುಗೆ ಸಾಮಗ್ರಿ ಎಲ್ಲವನ್ನ ಕೂಡ ಶಶಿಕಲಾಗೆ ಒದಗಿಸಿಕೊಡಲಾಗಿತ್ತು. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಸಾಮಾನ್ಯ ಕೈದಿಗಳಿಗೆ ಕೊಡದಂತ ವಿವಿಐಪಿ ಟ್ರೀಟ್ಮೆಂಟ್ ಏಕೆಗೆ ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಕೇಳಲಾಗಿತ್ತು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿ ರಿಯಾಕ್ಷನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿರುವಂಥದ್ದು.